ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ನಿರೀಕ್ಷೆಯಿಂದ ಆಗಿರೋಣ. ಒಂದೊಂದು ದಿನ ದೇವರ ವಾಕ್ಯ ಆಲಿಸುವುದು, ಪ್ರಾರ್ಥಿಸುವುದು ಬಹಳ ಅನುಗ್ರಹವಾಗಿದೆ. ನಮಗೆ ತಿಳಿದಿದೆ, ಒಂದೊಂದು ದಿನವೂ ದೇವರ ವಾಕ್ಯವನ್ನು ಆಲಿಸುವಾಗ ಮಿತಿಯಿಲ್ಲದ ನಿರೀಕ್ಷೆ, ಧೈರ್ಯವನ್ನು ದೇವರು ನಮ್ಮ ಜೀವನದಲ್ಲಿ ದಯಪಾಲಿಸುತ್ತಿದ್ದಾರೆ. ದೇವರ ಕರುಣೆ ಬಹಳ ಪ್ರತ್ಯೇಕವಾಗಿ ಅನುಭವಿಸಲು ಸಾಧ್ಯವಾಗಲಿ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಭಾಗವಹಿಸುವ ಎಲ್ಲ ಕುಟುಂಬಕ್ಕಾಗಿಯೂ ವ್ಯಕ್ತಿಗಳಿಗಾಗಿಯೂ ನಿಮ್ಮ ನಿಯೋಗಕ್ಕಾಗಿ ಪ್ರಾರ್ಥಿಸುತ್ತೇವೆ. ಈ ಅನಾನುಕೂಲ ಸನ್ನಿವೇಶದಿಂದ ಬಿಡುಗಡೆಯಾಗಲು, ಸಾಲದಿಂದ ಹೊರಬರಲು, ರೋಗಿಗಳ ಸೌಖ್ಯಕ್ಕಾಗಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತೇವೆ. ಅನೇಕರು ನಿಯೋಗ ತೆಗೆದು ಉಪವಾಸ ಮಾಡಿ ಪ್ರಾರ್ಥಿಸುವವರು ಇದ್ದಾರೆ. ಅದಕ್ಕೆಲ್ಲ ಪ್ರತಿಫಲವಾಗಿ ದೇವರು ನಿಮ್ಮನ್ನು ಅನುಗ್ರಹಿಸುತ್ತಾರೆ. ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ, ಸಂತೋಷದಿಂದ ನಮಗೆ ಈ ವಾಕ್ಯ ಶುಶ್ರೂಷೆಯಲ್ಲಿ ಪ್ರವೇಶಿಸೋಣ. ಇಂದು ನಾವು ಆಲಿಸುವ ವಾಕ್ಯ ಮತ್ತಾಯನ ಶುಭ ಸಂದೇಶ 15ನೇ ಅಧ್ಯಾಯ 32ರಿಂದ 38ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ಯೇಸುಸ್ವಾಮಿ ತಮ್ಮ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ಈ ಜನಸ್ತೋಮ ಕಳೆದ 3 ದಿನಗಳಿಂದ ನನ್ನ ಬಳಿ ಇದೆ. ಊಟಕ್ಕೆ ಇವರಲ್ಲಿ ಏನೂ ಇಲ್ಲ. ಇವರನ್ನು ಕಂಡು ನನ್ನ ಹೃದಯ ಕರಗುತ್ತದೆ. ಇವರನ್ನು ಹಸಿದ ಹೊಟ್ಟೆಯಲ್ಲಿ ಕಳಿಸಿ ಬಿಡಲು ನನಗಿಷ್ಟವಿಲ್ಲ. ದಾರಿಯಲ್ಲಿ ಬಳಲಿ ಬಿದ್ದಾರು ಎಂದರು. ಅದಕ್ಕೆ ಶಿಷ್ಯರು, ಇಷ್ಟು ದೊಡ್ಡ ಗುಂಪಿಗೆ ಆಗುವಷ್ಟು ರೊಟ್ಟಿಯನ್ನು ಈ ಅಡವಿಯಲ್ಲಿ ನಾವು ತರುವುದಾದರೂ ಎಲ್ಲಿಂದ ಎಂದು ಕೇಳಿದರು. ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಯೇಸು ಕೇಳಿದರು. 7 ರೊಟ್ಟಿಗಳು ಮತ್ತು ಕೆಲವು ಸಣ್ಣ ಮೀನುಗಳಿವೆ ಎಂದು ಶಿಷ್ಯರು ಉತ್ತರ ಕೊಟ್ಟರು. ಆಗ ಜನಸಮೂಹಕ್ಕೆ ನೆಲದ ಮೇಲೆ ಕುಳಿತುಕೊಳ್ಳುವಂತೆ ಯೇಸು ಆಜ್ಞಾಪಿಸಿದರು. ಅನಂತರ ಆ 7 ರೊಟ್ಟಿಗಳನ್ನು ಮೀನುಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸಿ ಅವುಗಳನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಟ್ಟರು. ಶಿಷ್ಯರು ಜನರಿಗೆ ಬಡಿಸಿದ್ದರು. ಜನರೆಲ್ಲರೂ ಉಂಡು ತೃಪ್ತರಾದರು. ಉಳಿದ ತುಂಡುಗಳನ್ನು ಶಿಷ್ಯರು 7 ಕುಕ್ಕೆಗಳ ತುಂಬ ತುಂಬಿಸಿಕೊಂಡರು. ಊಟ ಮಾಡಿದವರಲ್ಲಿ ಹೆಂಗಸರು ಮಕ್ಕಳಲ್ಲದೆ ಗಂಡಸರೇ 4,000 ಮಂದಿ ಇದ್ದರು. ಪ್ರಿಯರೇ, ನೀವು ವಾಕ್ಯದಲ್ಲಿ ಗಮನಿಸಿದ್ದೀರಾ? ದೇವರ ಕರುಣೆ ಮತ್ತು ಶ್ರದ್ಧೆ ಯಾರನ್ನು ಆಗಿದೆ ದೇವರು ಕರುಣೆ ತೋರಿಸಿದ್ದು? ದೇವರ ಜೊತೆ ಇದ್ದವರ ಮೇಲೆ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯ ಆಲಿಸುವ ನನ್ನ ಪ್ರಿಯರೇ, ನೀವು ದೇವರ ಜೊತೆ ಇರುವವರು. ಒಂದೊಂದು ದಿನದ ಪ್ರಮುಖ ಸಮಯದಲ್ಲಿ ನೀವು ದೇವರ ಜೊತೆಯಲ್ಲಿ ಈ ಸಮಯದಲ್ಲಿ ಆಗಿದ್ದೀರಾ? ದೇವರ ಜೊತೆ ಇರುವ ಪ್ರಿಯರೇ, ನೀವು ಒಬ್ಬರಾಗಿ ಕುಟುಂಬವಾಗಿ ಆಗಿರಬಹುದು. ನೀವು ಪ್ರಾರ್ಥಿಸುವ ವಿಷಯಗಳು ಬೇರೆ ಬೇರೆ ಆಗಿರಬಹುದು. ಆದರೆ ನೀವು ಪ್ರಾರ್ಥಿಸುವ ಕಾರ್ಯಗಳು ದೇವರಿಗೆ ತಿಳಿದಿದೆ. ನಿಮ್ಮ ಅವಸ್ಥೆ ಪ್ರಭುವಿಗೆ ಅರಿತಿದೆ. ಹೇಗೆ ಆಗಿದೆ ಅರಿತಿದ್ದು? ಕಾರಣ ನೀವು ದೇವರೊಂದಿಗೆ ಆಗಿದ್ದೀರಾ. ನೀವು ದೇವರ ವಾಕ್ಯವನ್ನು ಆಲಿಸಿ ಆಗಿದೆ ಜೀವನವನ್ನು ಆರಂಭಿಸುವುದು. ಅದಕ್ಕೆ ಒಂದು ಉತ್ತರವಿದೆ, ಅನುಗ್ರಹವಿದೆ. ದೇವರ ಜೊತೆ ಆಗಿರುವವರು ಜೀವನದಲ್ಲೇ ದಾರಿಯಲ್ಲಿ ಬಳಲಿ ಬೀಳಲು ದೇವರು ಸಮ್ಮತಿಸುವುದಿಲ್ಲ. ಪುನಃ ಒಮ್ಮೆ ಹೇಳಲೇ, ಬೆಳಗ್ಗೆ ಎದ್ದು 5 ನಿಮಿಷ ಅಥವಾ 10 ನಿಮಿಷ ದೇವರ ವಾಕ್ಯ ಆಲಿಸುವಾಗ ನಾವು ದೇವರ ಜೊತೆ ಆಗಿರುವವರು, ಪ್ರಾರ್ಥಿಸುವವರು, ದೇವರ ಪ್ರಿಯರಾಗಿ ಬದಲಾಗಿದ್ದೇವೆ. ಪ್ರಿಯರೇ, ದೇವರಲ್ಲಿ ಆಶ್ರಯಿಸಿ ನೀವು ಒಂದೊಂದು ದಿನ ಒಂದೊಂದು ಕಾರ್ಯ ಮಾಡುವುದು, ಅದು ಪೂರ್ತಿಯಾಗುವುದು. ದಾರಿಯಲ್ಲಿ ಬಳಲಿ ಹೋಗುವುದಿಲ್ಲ. ಯಾವುದೇ ಒಂದು ಜೀವನದ ಅವಸ್ಥೆಯನ್ನು ನೋಡಿದರೂ ದೇವರಲ್ಲಿ ಜೀವನವನ್ನು ಕೊಟ್ಟು ಪ್ರಾರ್ಥಿಸಿ ದೇವರ ಜೊತೆ ಜೀವನ ಆರಂಭಿಸುವುದಾದರೆ ದಾರಿಯಲ್ಲಿ ಬಳಲಿ ಬೆಂಡಾಗಿ ಬಿದ್ದು ಹೋಗಲು ದೇವರು ಅನುಮತಿಸುವುದಿಲ್ಲ. ಪ್ರಿಯರೇ, ನಮ್ಮ ಸಮಸ್ಯೆಯಲ್ಲಿ, ನಮ್ಮ ಸಂತೋಷದಲ್ಲಿ ನಮಗೆ ದೇವರ ಜೊತೆ ಆಗಿರೋಣ. ವಾಕ್ಯದೊಂದಿಗೆ ಒಂದೊಂದು ದಿನ ಆರಂಭಿಸುವಾಗ ಒಂದು ತಲೆಮಾರಿಗೆ ಇರುವ ಅನುಗ್ರಹ ನಿಮಗೆ ನೋಡಲು, ಅನುಭವಿಸಲು, ಅರಿಯಲು ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. ಇಂದು ಆಲಿಸಿದ ವಾಕ್ಯ ವಿಶ್ವಾಸದಲ್ಲಿ ಸ್ವೀಕರಿಸಿ ಪ್ರಾರ್ಥಿಸುತ್ತೇನೆ. ನನ್ನ ದೇವರು ನನ್ನನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಬಳಲಿ ಬೀಳಲು ನನ್ನನ್ನು ಬಿಡುವುದಿಲ್ಲ. ನನ್ನನ್ನು ಅರಿತುಕೊಂಡ ದೇವರು ನನ್ನ ಜೊತೆಯಲ್ಲಿ ಇದ್ದಾರೆ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಬಳಲಿ ಹೋಗುವುದಿಲ್ಲ. ಈ ದೇವರು ನನ್ನ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ.
ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.